ಒಳಗೆ ಹಂಗೆ ಇರ್ತವೆ. ಅದೇ ಜಾಗದಲ್ಲಿ ಸಾಮಾನ್ಯವಾಗಿ ಹುತ್ತು ಇರ್ತದೆ, ನೀರು ಇರ್ತದೆ, ಇಲ್ಲೆಲ್ಲ ಹೊಳೆ ಇರ್ತದೆ, ವರ್ಷವಿಡೀ ನೀರಿರುವಂಥ ಜಾಗನೂ ಇರ್ತದೆ. ಹೊಳೆಗೆ ಹೋಗೋದು ಮಲೆನಾಡು ಹುಡುಗರಿಗೆ ಹಾಗೆ ನಡೀತಾ 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 ಎಷ್ಟೋ ಥರದ ಹಣ್ಣುಗಳ ಪರಿಚಯ ಆಗ್ತಾನೆ ಹೊಳೆಗೆ ಜಿಗಿಯೋದೇ ನಮ್ಮದು ಅಭ್ಯಾಸ. ಆಮೇಲೆ ಯಕ್ಷಗಾನ ಮಂಚಿಕೆರೆಯಲ್ಲೆಲ್ಲ ನೋಡ್ಕೊಂಡು ಹೋಗಿದ್ದಿದ್ರೆ ಬಣ್ಣದ ಕಲ್ಲು ಹೊಳೆಲಿರೋದನ್ನ ತೇಕೊಂಡು ಮೈ ಹಚ್ಕೊಂಡು ಹೊಳೆ ಗುಂಡಿ ಜಿಗಿಯೋದು ಇನ್ನೂ ಒಂಥರ ಆಟ. ನೀವು ಮಾಡ್ತೀರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಎಲೆಯನ್ನು ಸೂಚಿಸ್ತಾರೆ. ಹಾಗಾಗಿ ಬ್ರಹ್ಮದಂಡ ಅಂತ ಬಳಸ್ತೀವಿ. ಇನ್ನ ಉಪನಯನ ಮಾಡಿದಾಗ ಒಂದು ದಂಡ ಕೊಡ್ತಾರೆ, ಅದು ಬ್ರಹ್ಮದಂಡ ಅಂತ ಹೇಳ್ತಾರೆ. ಜಮದಗ್ನಿ ಅಂತ ಒಬ್ಬ ಮಹರ್ಷಿ ಇದ್ದ. ಯಾರು? ಜಮದಗ್ನಿ ಮಹರ್ಷಿ ಒಂದು ಯಾಗ ಮಾಡಿದ. ಆ ಯಾಗಕ್ಕೆ ದೇಶದ ಎಲ್ಲ ನದಿಗಳಿಗೂ ಆಮಂತ್ರಣ ಕೊಟ್ಟ, ಇನ್ವಿಟೇಷನ್ ಕೊಟ್ಟ. ಯಾರಿಗೆ? ದೇಶದ ಎಲ್ಲ ನದಿಗಳು ಬರಬೇಕು ಆ ಯಾಗಕ್ಕೆ ಅಂತ. ಆದ್ರೆ ಆ ಯಾಗವನ್ನ ಪಲಾಶ ವೃಕ್ಷದ ಕೆಳಗಡೆನೆ ಮಾಡ್ದ. ಪಲಾಶ ಅಂದ್ರೆ ಇದು ಮುತ್ತುಗದ ಮರಕ್ಕೆ ಪಲಾಶ ವೃಕ್ಷ. ಇಲ್ಲಿ ತಂಪಿರ್ತದೆ, ಅಲ್ಲಿ ಅಂತ ಬಿಸಿ ಇರ್ತದೆ. ಅಲ್ಲ very good.